ಲೂಸ ನೀನು ಎಳ್ಕೊಂಬಂದು ಹಾಕಿ ತಳ್ತಾ ಇದೆಯಲ್ಲ. ಮೆಹಂದಿ ಎಲ್ಲ ಹಾಳಾಗೋಯ್ತು. ಏನಾಗಿದೆ ನಿನಗೆ? ಏನಾಗಿದೆ ನಿನ್ಗೆ? ಅದು ನನ್ನ ಪ್ರಶ್ನೆ, ನಿಂದಲ್ಲ. ನಾನೇನ್ ಮಾಡ್ದೆ ನಿನಗೆ? ಅಲ್ಲ, ನನ್ನನ್ನು ಯಾಕೆ ಎಳ್ಕೊಂಬಂದು ಹೀಗೆ ಪ್ರಶ್ನೆ ಮಾಡ್ತಾ ಇದೀಯಾ? ಮೊದ್ಲು ಅದನ್ನ ಹೇಳು. ಬೇರೆ ಯಾರಾದ್ರೂ ಹೀಗೆ ಮಾಡ್ಬೇಕಿತ್ತು, ಗ್ರಹಚಾರ ಬಿಡಿಸ್ಬಿಡ್ತಿದ್ದೆ. ನೀನು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಎಷ್ಟೆಲ್ಲ? ಈ ಮದ್ವೆ ಮಾಡ್ಸೋದ್ರ ಹಿಂದೆ ನಿನಗೆ ಬೇರೆನೇ ಉದ್ದೇಶ ಇದೆ ಅಂತ ನನ್ಗೆ ಗೊತ್ತು ಸತ್ಯ. ಅವಾಗ ಮದ್ವೆಯಿಂದ ಹೊರಗಡೆ ಇದ್ದು ನೀನ್ ಕೆಲಸ ಸಾಧಿಸ್ಬಿಟ್ಟೆ. ಇವಾಗ ಮದ್ವೆ ಮನೆ ಒಳಗಡೆ ಇದ್ಕೊಂಡು ನೀನ್ ಉದ್ದೇಶ ಸಾಧಿಸ್ಬೇಕು ಅನ್ಕೊಂಡಿದ್ಯಾ ಅಲ್ವಾ? ಯಾವ ಉದ್ದೇಶ? ಯಾವ ಸಾಧನೆ? ನೀನ್ ಏನ್ ಮಾತಾಡ್ತಿದ್ಯೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಓಹೋ, ಏನು ಅರ್ಥ ಆಗ್ತಾ ಇಲ್ಲ ನಿನ್ಗೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ನೋದು ಬೆಕ್ಕಿನ ಭ್ರಮೆ. ಈಗೇನು ವಿಷಯ ಏನು ಅಂತ ನೇರವಾಗಿ ಹೇಳ್ತೀಯೋ ಇಲ್ಲ ನಾನು ಹೋಗ್ಲೋ? ಇನ್ನು ನೀ ನನ್ನ ಹಿಂದೆ ಬಿದ್ದಿದ್ಯಾ ಅಲ್ವಾ? ನಿನಗೆ ನಾನ್ ಬೇಕು, ಅದಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ಯಾ. ಹಲೋ, ಹೋದಲ್ಲೆಲ್ಲ ಹಿಂದೆ ಬರ್ತಿರೋದು ನೀನು. ನಾನೇ ನಿನ್ನನ್ನು ಮಾತಾಡಿಸ್ಕೊಂಡು ಬಂದಿದ್ನಾ? ನೀನೇ ತಾನೇ ನಾನೇ ನೀನು ಎಳ್ಕೊಂಬಂದು ಬಿಟ್ಟಿದ್ದು. ಈಗ ನೋಡಿದ್ರೆ ನಾನೇ ನಿನ್ನ ಹಿಂದೆ ಬಿದ್ದಿದ್ದೀನಿ ಅನ್ನೋ ತರ ಹೇಳ್ತಿದ್ಯಾ. ಹೌದು, ಹೇಳ್ತೀನಿ. ಯಾಕಂದ್ರೆ ಇನ್ನು ನಿನ್ ಮನ್ಸಲ್ಲಿ ನಾನೇ ಇದ್ದೀನಿ. ಅದಕ್ಕೆ ಅಲ್ವಾ ಇವಾಗ್ಲೂ ನಿನ್ ಕೈ ಮೇಲೆ ನನ್ನ ಹೆಸರೇ ಬರ್ಸ್ಕೊಂಡಿದ್ಯಾ. K4 ಕಾರ್ತಿಕ್ ಅಂತ. ಅದು ನಂಗೆ ಇಷ್ಟ ಇಲ್ಲ. ನನ್ನ ಹೆಸರು ನೀನ್ ಯಾಕೆ ಬರ್ಸ್ಕೊಬೇಕು? ನಾನ್ ಯಾಕಯ್ಯ ನಿನ್ನ ಹೆಸರು ಬರೆಸ್ಕೊಳ್ಳಿ? ತಲೆ ಕೆಟ್ಟಿದ್ಯಾ ನಿನ್ಗೆ? ಒಂದ್ ವೇಳೆ ಬರೆಸ್ಕೊಂಡೆ ಅಂತಾನೆ ಅಂದ್ಕೋ, ನಿನ್ ಗಂಟ ಏನ್ ಹೋಗುತ್ತೆ? ನನ್ ಕೈ ನನ್ನಿಷ್ಟ. ನೋಡು ಸತ್ಯ, ಹೇಳ್ತಾ ಇದ್ದೀನಿ, ಕನ್ಸ್ ಕಾಣಕ್ಕೂ ಒಂದು ಇತಿಮಿತಿ ಇರಬೇಕು. ಮೊದಲದನ್ನ ಅಳಿಸು. ನೀನೇ ಹೇಳ್ತಿದ್ದೆ ತಾನೆ ಹಣೆಯಲ್ಲಿ ಬರದ್ಮೇಲೆ ಯಾರೇನು ಮಾಡಕ್ಕಾಗಲ್ಲ ಅಂತ. ನಿನ್ ಹಣೆ ಮೇಲೆ ದಿವ್ಯಕ್ಕನ ಹೆಸರು ಬರ್ದಿದೆ ಅಂದ್ಮೇಲೆ ಯಾರ ಕೈಯಲ್ಲಿ ನಿನ್ ಹೆಸರಿದ್ರೇನೋ ಇಲ್ದಿದ್ರೇನೋ. ನೀನ್ ಯಾಕಷ್ಟು ಹುರ್ಕೋತಿದ್ಯಾ? ಸುಮ್ನೆ ಹೋಗು. ಬೇಡ ಸತ್ಯ, ನನ್ನ ಮೇಲೆ ಇಷ್ಟೊಂದು ಇಷ್ಟ ಇಟ್ಕೋಬೇಡ. ಸಾಕ್, ಸುಮ್ನಿರಪ್ಪ. ಜಗತ್ತಲ್ಲಿ ನೀನೊಬ್ನೇ ಮದ್ವೆ ಗಂಡು ಕಾರ್ತಿಕ್ ಅನ್ನೋ ತರ ಆಡ್ಬೇಡ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ನನಗೂ ಅರ್ಥ ಆಗಿದೆ. ಅಷ್ಟಕ್ಕೂ ನಿನ್ ಮೇಲಿದ್ದ ನನ್ನ ಪ್ರೀತಿನ ನಾನು ಯಾವತ್ತೋ ಸಾಯಿಸ್ಬಿಟ್ಟಿದ್ದೀನಿ. ನನ್ ಕೈ ಮೇಲೆ ನಾನು ಏನಾದ್ರೂ ಬರೆಸ್ಕೋತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಮತ್ತೆ ನನ್ನ ಹೆಸರು ಯಾಕೆ ಬರ್ಸ್ಕೊಂಡಿದ್ಯಾ? ಸರಿಯಾಗಿ ಕೇಳಿಸ್ಕೊ, ನಾನ್ ಕಾರ್ತಿಕ್ ಅನ್ನೋ ಹೆಸರಿರೋ ಹುಡುಗನ್ನ ಹುಡುಕೆ ಮದುವೆ ಆಗ್ತೀನಿ. ಸತ್ಯ ವೆಟ್ಸ್ ಕಾರ್ತಿಕ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿಸ್ತೀನಿ. ಅದಕ್ಕೂ ನಿಂದೇನಾದ್ರೂ ತಕರಾರಿದ್ಯಾ? ನೀನ್ ಬದಲಾಗಲ್ಲ. ನಿನ್ ಜೊತೆ ನಾನು ಮಾತು ನಿಂತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಆದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೊ, ನೀನ್ ನನ್ನ ಹೆಸರು ಕೈ ಮೇಲೆ ಬರ್ಸ್ಕೊಂಡ್ರು ಅಷ್ಟೇ ಅಥವಾ ಹಣೆ ಮೇಲೆ ಕೆತ್ಕೊಂಡ್ರು ಅಷ್ಟೇ, ನಾನು ನೀನು ಒಂದಾಗ ಸಾಧ್ಯ ಇಲ್ಲ. ಇದೊಂದ್ ಜನ್ಮ ಅಲ್ಲ, 7 ಜನ್ಮದಲ್ಲೂ ನಾನು ನಿನ್ನ ದ್ವೇಷಿಸ್ತೀನಿ. ಐ ಹೇಟ್ ಯು. ಅಯ್ಯೋ ಹೋಗಯ್ಯ, ನಂಗೇನ್ ತಲೆ ಕೆಟ್ಟಿದ್ಯಾ ನಿನ್ನ ಹೆಸರು ಹಾಕಿಸ್ಕೊಳ್ಳೋದಕ್ಕೆ? ಏನೋ ಇವನ್ ತಂಗಿ ಬಂದ್ ಪ್ರೀತಿಯಿಂದ ಮೆಹಂದಿ ಹಾಕಿದ್ಲಲ್ಲ ಅಂತ ಹಾಕಿಸ್ಕೊಂಡ್ರೆ ತಲೆ ಎಲ್ಲ ಮಾತಾಡ್ತಾನೆ. ಇದನ್ ಯಾರು ಬರ್ದವ್ರು? ರಿತುನಾ ಅಥವಾ ಮೆಹಂದಿ ಹುಡುಗಿನ? ಇಷ್ಟಕ್ಕೂ ಈ ಅಕ್ಷರನ್ ಯಾಕಪ್ಪ ಬರದ್ರು? ಇದನ್ ನೋಡೆ ಅಮೂಲ್ ಬೇಬಿ ರಂಪ ಮಾಡಿರ್ಬೇಕು. ಹಕ್ಕಿ ಕೂತಿದ್ದಕ್ಕೂ ರೆಂಬೆ ಮುರಿದಿದ್ದಕ್ಕೂ ಸರಿ ಹೋಯ್ತು. ನಾನ್ ಬೇರೆ ಇವನಿಗೆ ಸರಿಯಾಗಿ ರೇಟ್ ಬಿಟ್ಟು ಕಳಿಸ್ಬಿಟ್ಟೆ. ಪಾಪ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ನೋಡಿ ಸರ್, ಎಲ್ಲ ತಂದಿಟ್ಟಿದ್ದೀನಿ.
ಜನ ಎಲ್ಲ ನಾನೇ ಎಲೆಕ್ಟ್ರಿಷಿಯನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಲೈಟ್ ಮಾಡು, ಇಲ್ಲಿ ಡೆಕೋರೇಷನ್ಗೆ ಲೈಟ್ ಕೊಡು ಅಂತ ಹಿಂಸೆ ಇಡ್ತಾ ಇದ್ದಾರೆ. ಸರ್, ನಾನು ಅಡುಗೆ ಕೆಲ್ಸಕ್ಕೆ ಬಂದಿರೋದು, ನಾನು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕೆಲಸ ಇದೆ ನನಗೆ. ಸಾರಿ ಸರ್, ನಮ್ಮ ಕೆಲಸದವ್ನು ಇವತ್ತು ಕೈ ಕೊಟ್ಬಿಟ್ಟಿದ್ದಾನೆ. ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದುಬಿಟ್ಟಿದೆ. ನಿಮ್ಮ ಅಡುಗೆ ಡಿಪಾರ್ಟ್ಮೆಂಟಲ್ಲಿ ಅಷ್ಟೆಲ್ಲ ಕೆಲಸ ಇಲ್ಲ ಅಂದರೆ ಸ್ವಲ್ಪ ಹೆಲ್ಪಿಗೆ ಬರ್ಬೋದಾ? ಅಲ್ಲ ಸರ್, ಅಡುಗೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಕೆಲಸ ಇದೆ ನನಗೆ. ಬಿಟ್ಟು ಮಾಡಬೇಡ್ರಿ, ದುಡ್ಡು ಕೊಡ್ತೀನಿ. ಅದು ಸರಿ ಅನ್ನಿ, ನನಗೂ ಈ ಕೆಲಸ ಕಲಿಯೋಕ್ಕೆಲ್ಲ ಇಷ್ಟನೇ. ನಿಮ್ಮ ಜೊತೆ ನಿಂತ್ಬಿಡ್ತೀನಿ ಬಿಡಿ. ಸದ್ಯ ನೀವಾದರೂ ಸಿಕ್ಕಿದ್ರಲ್ಲ. ಅಲ್ಲ ಸರ್, ನನ್ನೊಂದು ಡೌಟ್ ಇದೆ. ನೀವು 100 ಕಡೆ ಕನೆಕ್ಷನ್ ಕೊಟ್ಟಿರ್ತೀರಾ, ಅಲ್ಲ ಮಿಸ್ ಆಗಲ್ಲ. ಒಂದು ವೇಳೆ ಶಾರ್ಟ್ ಆದರೆ ಹೇಗೆ ಕನೆಕ್ಷನ್ನ ತಪ್ಪಿಸ್ತೀರಾ ಅಂತ. ಏನು ಮಾಡ್ತೀವಿ? ಮೇನ್ ಆಫ್ ಮಾಡ್ತೀವಿ, ಇಲ್ಲ ಫೀಸ್ ತೆಗಿತೀವಿ. ನಿಮ್ಮ ಮುಂಜಾಗ್ರತೆ ನೋಡಿ ಖುಷಿ ಆಯಿತು. ಇದು ಕೆಲಸಗಾರ ಲಕ್ಷಣ. ನೀವು ಸಾಧ್ಯ ಆದರೆ ನನ್ನ ಜೊತೆ ಬಂದುಬಿಡಿ, ನಾನು ಕೆಲಸ ಕಲಿಸ್ತೀನಿ. ಹಾಂ ಸರಿ ಸರ್. ಅಲ್ಲ, ಅಲ್ಲಿ ಏನೋ ಮಾಡ್ತಾ ಇದ್ರಲ್ಲ, ಏನದು? ಏನಿಲ್ಲ ಸರ್, ಇದು ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಅವಾಗ ಚೇಂಜ್ ಆಗ್ತಾ ಇರ್ತದೆ ಅಷ್ಟೇ. ಎಷ್ಟು ತಿಕ್ಕಿದ್ರು ಹೋಗ್ತಿಲ್ವಲ್ಲ. ಹೋಗು ಅಮಲ್ ಬೇಬಿ. ಅಯ್ಯೋ, ಬೇಡ ಅಂದಷ್ಟು ದೂರ ನಿಂತಷ್ಟು ಹತ್ರ ಬರ್ತಿಯಲ್ಲೋ. ಹೋಗು ಅಮಲ್ ಬೇಬಿ. ನನ್ನ ಭಾವ ಆಗೋನ್ ಕಣೋ ನೀನು, ನನ್ನ ಕೈಯಲ್ಲಿ ಇರಬಾರ್ದು. ಹೋಗು. ಅಯ್ಯೋ, ಎಷ್ಟು ತಿಕ್ಕಿದ್ರು ಹೋಗ್ತಾ ಇಲ್ವಲ್ಲ. ಹೋಗು ಅಮಲ್ ಬೇಬಿ. ಕಣ್ಣೀರು ಏನಿಲ್ಲ ಅಜ್ಜಿ. ಅಜ್ಜಿ, ನಿಮ್ದು ಊಟ ಆಯ್ತಾ? ನನ್ನ ಊಟ ಆಗಿರ್ಲಿ, ನೀನ್ಯಾಕೆ ಬೇಜಾರಲ್ಲಿದ್ಯಾ? ನಿಮ್ಮ ಅಕ್ಕ ಏನಾದರೂ ಅಂದ್ಲಾ? ಅಯ್ಯೋ, ಅವಳು ಬಾಯೇ ಹಾಗೆ. ನೀನೇನು ಬೇಜಾರು ಮಾಡ್ಕೊಬೇಡ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಹೌದು, ಅಲ್ಲಿ ಕೂತ್ಕೊಂಡು ನಿನ್ನ ಮೆಹಂದಿ ಹಾಕ್ಸ್ಕೊಂತಿದ್ದೆ ಅಲ್ವಾ? ಅಷ್ಟು ಬೇಗ ಕೈ ತೊಳೆದ್ಬಿಟ್ಟಿಯಾ? ಎಲ್ಲಿ ಕೈ ಕೊಡಿಲಿ? ಆಹಾ ಗಂಡ್ಬೀರಿ, ನೋಡ್ದ ನಿನ್ ಕೈಗೆ ಮೆಹಂದಿ ಎಷ್ಟು ಚೆನ್ನಾಗಿ ಅಂಟುತ್ತೆ ಅಂತ. ಬೆಳಗ್ಗೆವರೆಗೂ ಇಟ್ಕೊಂಡ್ರೆ ಕೆಲವ್ರಿಗೆ ಬಣ್ಣ ಬರಲ್ಲ, ಆದ್ರೆ ನಿನ್ ಕೈಯಲ್ಲಿ ನೋಡಿ ಎಷ್ಟು ಕೆಂಪಗಾಗಿದ್ರೆ. ಇದ್ರ ಅರ್ಥ ಏನ್ ಗೊತ್ತಾ? ನಿನ್ ಗಂಡ ನಿನ್ ತುಂಬಾ ಪ್ರೀತಿ ಮಾಡ್ತಾನೆ ಅಂತ. ಊಟ ಆಯ್ತಾ? ಕೈ ತೊಳ್ಕೊಂಡು ಹೋಗು. ಗಂಡ ಅಂತ ಗಂಡ, ನಾನು ಮದ್ವೆನೇ ಆಗಲ್ಲ. ಬಿಡ್ತು ಅನ್ನೋ, ಹಂಗೆಲ್ಲ ಮಾತಾಡಬಾರ್ದು. ಕಂಕಣ ಬಲ ಬಂತು ಅಂದ್ರೆ ಯಾರು ತಡೆಯಕ್ಕಾಗಲ್ಲ. ಸ್ವತಃ ನೀನು ಕೂಡ, ನಿನಗೂ ಮದ್ವೆ ಆಗೇ ಆಗುತ್ತೆ. ನನ್ನ ಬಾಯಲ್ಲಿ ಮಚ್ಚೆ ಇದೆ ಕಣೆ, ನಾನು ಹೇಳಿದ್ದೆಲ್ಲ ನಿಜ ಆಗುತ್ತೆ.
ನಾನು ಹೋಗಿ ಗಿರ್ಜಿನ್ಗೆ ಹೇಳ್ತೀನಿ ಆದಷ್ಟು ಬೇಗ ನಿನ್ನ ಮದುವೆ ಸೆಟ್ ಮಾಡು ಅಂತ ಹೇಳ್ತೀನಿ ನೋಡು. ಆಯ್ತು. ಆಹಾ ಗಂಡ್ಬೀರಿ ನೋಡ್ದ ನಿನ್ ಕೈಗೆ ಮೆಹಂದಿ ಎಷ್ಟು ಚೆನ್ನಾಗಿ ಅಂಟುತ್ತೆ ಅಂತ. ನಿನ್ ಗಂಡ ನಿನ್ ತುಂಬಾ ಪ್ರೀತಿ ಮಾಡ್ತೀನಿ. ಲೋ ಅಮ್ಮಟೆ ಏನೋ ಮಾಡ್ತಾ ಇದೆಯಾ? ಅಲ್ಲಿ ನೋಡೋ 2 ಲೈನೇ ಬರ್ತಾ ಇಲ್ಲ. ಇಲ್ಲಿ ನೋಡಿ ಲೂಸ್ ಆಗಿಬಿಟ್ಟಿದೆ ಇದು ಎಲೆಕ್ಟ್ರಿಷಿಯನ್ ಅಲ್ಲಿ. ಅಣ್ಣಯ್ಯೋ ಬಾರಣ್ಣಯ್ಯ. ಅಣ್ಣ ಒಂಚೂರು ಬೇಗ ಬನ್ನಿ. ಇದು ನೋಡಿ 2 ಲೈನೇ ಬರ್ತಾ ಇಲ್ಲ, ಒಂಚೂರು ಸರಿ ಮಾಡಿಸ್ತೀರಾ? ಅದು ಲೂಸ್ ಆಗಿದೆ. ಅಮ್ಮಟೆ ಈಗ ಸರಿ ಮಾಡ್ಸೋಣ, ಒಂಚೂರು ಕಿಚನ್ ಹತ್ರ ಹೊರಡ್ಬರ್ತೀನಿ. ನಾನು ನಿನ್ನನ್ನೇ ಮಾತಾಡಿಸ್ತಾ ಇರೋದು. ನನ್ನನ್ನು ಮಾತಾಡ್ಸ್ತಿದ್ಯಾ? ಅದೇನೋ ಕೊಬ್ಬೇಶ್ ಅಂದ್ರೆ ನನಗೆ ಗೊತ್ತಾಗಿಲ್ಲ, ಆ ಥರ ಇಲ್ಲಿ ಯಾರೂ ಇಲ್ವಲ್ಲ. ನನ್ನ ಕಣ್ಮುಂದೆ ಬಂದು ನಿಂತರು ಕಂಡ್ರು ಕಾಣ್ದಿರೋ ಥರ ಆ್ಯಕ್ಟ್ ಮಾಡ್ತಿದ್ಯಲ್ಲ, ಅದು ಕೊಬ್ಬಲ್ವಾ? ಅದಕ್ಕೆ ಹಾಕಿ ಹೇಳಿದೆ. ಕೆಲಸ ಮಾಡ್ತಿದ್ದೆ ಗೊತ್ತಾಗಿಲ್ಲ ಅಷ್ಟೇ. ಇದಕ್ಕೇನು ಕಮ್ಮಿ ಇಲ್ಲ. ಸರಿ ಬಾ ಹೋಗೋಣ. ಎಲ್ಲಿಗೆ? ಹುಡುಗಿರ್ ಕರೆದ್ರೆ ಹೇಳಿಗೆ ಅಂತ ಕೇಳಬಾರ್ದು ರಜಾ, ಹಿಂದೆ ಹೋಗ್ತಾ ಇರಬೇಕು. ಸ್ವಲ್ಪ ಮುಚ್ಕೊಂಡಿರ್ತೀಯ? ಸರಿ ಬಿಡು. ಎಲ್ಲಿಗೆ? ಮೆಹಂದಿ ಸಂಗೀತ್ ಪ್ರೋಗ್ರಾಮ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಬಾ ನನ್ನ ಜೊತೆ. ನಾನು ಬರಲ್ಲ, ನನಗೆ ಕೆಲಸ ಇದೆ. ಗೋಮೆನ್ ಪಾಪ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ. ಕೆಲಸ ತಾನೇ ನಾನು ಮಾಡ್ಕೊತೀನಿ. ಹುಡುಗಿರ್ ಮನಸ್ಸು ನೋಯಿಸ್ಬಾರ್ದು ಕೊಂದ. ಆ ಹುಡುಗಂಗಿರೋ ಬುದ್ಧಿನೂ ನಿನಗಿಲ್ವಲ್ಲ. ಇರೋ ಬರೋ ಬುದ್ಧಿ ಅಲ್ಲ, ಓದಿ ಓದಿ ಖಾಲಿ ಆಗೋಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮ್ಮೋಟೆ ಸುಮ್ಮನೆ ಏನೋ ತಗೊಂತೀಯ? ಏನೂ ಬೇಡ. ರಿತು ನೀನು ಹೋಗು, ನನ್ನ ಕೆಲಸ ಇದೆ ಅಂತ ಹೇಳಿದ್ನಲ್ವಾ? ರಿತು, ಆಹಾ ನಿನ್ನ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೆ ಅದು ಎಷ್ಟು ಖುಷಿ ಆಗುತ್ತೆ. ಹುರ್ಕೋಬೇಡ, ಇಲ್ಲೇ ಮಾತಾಡ್ಕೊಂಡು ನಿಂತೈತ್ಯಾ? ಬಾ ನನ್ನ ಜೊತೆ. ಅಲ್ಲಿಗೆ ಬಂದು ನಾನು ಏನು ಮಾಡಲಿ? ಹೆಣ್ಮಕ್ಳು ಫಂಕ್ಷನ್ ತಾನೇ ಅದು. ಏನೋ ದೊಡ್ಡ ಮನ್ಸು ಮಾಡಿ ನನ್ನ ಕೈ ಮೇಲೆ ಎಷ್ಟು ಚುಕ್ಕಿ ಇಡ್ತೀಯ ಅಂತ ನಾನು ಅನ್ಕೊಂಡ್ರೆ ಹೆಂಗೆಂಗೋ ಆಡ್ತೀಯಲ್ಲೋ. ಸುಮ್ಮನೆ ತಲೆ ತಿನ್ಬೇಡ ನೀನು. ಅಲ್ಲಿ ಮೆಹಂದಿ ಹಾಕಕ್ಕೆ ಬಂದಿರ್ತಾರೆ ತಾನೆ, ಅವ್ರ ಹತ್ರ ಹಾಕ್ಸ್ಕೊ ಹೋಗು. ಈಗಾಗಲೇ ನನ್ನ ಹಾಟೆಲ್ ರಂಗೋಲಿ ಬಿಟ್ಬಿಟ್ಟಿದ್ದೀರಾ, ಮೆಹಂದಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಬಿಡಿ. ಏನಂದ ಏನಂದ ನೀನು? ಕ್ಯೂಡನ್ ಮುಂದೆ ಕಿಂಡ್ರಿ ಬಾರಿಸಿದ್ರೆ ಏನು ಪ್ರಯೋಜನ? ಕಾಲ ಕಲಿಯುಗಕ್ಕೆ ಬಂದರೂ ನೀವು ಮಾತ್ರ ಎಲ್ಲೋ ಇದ್ದೀರಾ. ಎಲ್ಲನೂ ಹುಡುಗಿರ್ ಬಾಯಲ್ಲೇ ಕೇಳಬೇಕು ಅಂದರೆ ಹೇಗೆ ಸರ್? ಇಂಥ ವಿಷಯದಲ್ಲಿ ನಂಗೆ ಜಾಣ್ ಕಿವುಡೆ ಏನಿವಾಗ? ನೋಡ್ರಿತು, ನನ್ನ ಫೋಕಸ್ ಬೇರೆ ಇದೆ. ಅದನ್ನ ಬಿಟ್ಟು ನಾನು ಬೇರೆ ಕಡೆ ತಲೆ ಹಾಕಲ್ಲ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಇದನ್ನ? ಇಷ್ಟು ಡೈರೆಕ್ಟಾಗಿ ಬಂದು ಇಷ್ಟೆಲ್ಲ ಹೇಳ್ಕೊಂಡ್ರು ಕೇಳಿಸಲ್ಲ ಅಂತಂದಮೇಲೆ ಇನ್ನಿನ್ನು ಕಲೆಕ್ಟರ್ ಆದರೆ ಜನದ ಮಾತು ಕೇಳಿಸುತ್ತಾ? ಅದು ನನಗೆ ಕೇಳಿಸುತ್ತೆ, ಅದು ಮಾತ್ರ ಕೇಳಿಸಿದ್ರೆ ಸಾಕು ನನಗೆ. ನೀನು ತಲಾಟೆ ಮಾತು ನನಗೆ ಬೇಕಾಗಿಲ್ಲ. ನೋಡ್ರಿತು, ನೀನು ಮಾತಾಡ್ತಿರೋ ಟಾಪಿಕ್ ಬಗ್ಗೆ ನನಗೊಂಚೂರು ಇಂಟ್ರೆಸ್ಟ್ ಇಲ್ಲ, ಗೊತ್ತಾಯ್ತಾ? ಯೋ ಅಮ್ಮಟೆ, ಕೆಲಸ ಮುಗಿಸ್ಕೊಂಡು ಕಿಚನ್ ಹತ್ರ ಬರೋ ನೀನು. ಸುಟಕ್ ಮುಟ್ಟಿ ಸಿದ್ದಪ್ಪ, ಹೋಗು ಹೋಗು. ಇವತ್ತು ಸಂಗೀತ್ ಪ್ರೋಗ್ರಾಮ್ಗೆ ನಾನೇ ಹೋಸ್ಟು. ಪ್ರೈವೇಟಾಗಿ ಬಂದರೆ ಮಾತಾಡ್ಸಲ್ಲ ಅಲ್ಲ ನೀನು, ಪಬ್ಲಿಕಲ್ಲೇ ಮಾತಾಡ್ತೀನಿ, ನೋಡ್ತಾ ಇರು. ಯಾಯ್ ಯಾಯ್ ಇಲ್ಲಿ ಒಂದು ಲವ್ ಸ್ಟೋರಿನೇ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ, ಇಲ್ಲಿ ಇನ್ನೊಂದು ಅಕೌಂಟ್ ಓಪನ್ ಆಗೋ ಥರ ಇದೆ. ಓ ಮೈ ಗಾಡ್, ಬ್ಲೆಸ್ ಮೀನಾ. ಇದೇನತ್ತೆ, ಬೀಗರು ಮನೆಯವರು ಯಾರು ಕಾಣಿಸ್ತಾನೆ ಇಲ್ಲ. ಅದೇ ಏನೇ ಮಾಡೋದು? ಅವ್ರಿಗೆ ನಾವು ಈ ವಿಷಯನ ಹೇಳಲೇಬೇಕು. ಅವರೇ ನಮ್ಮ ಸಮಸ್ಯೆನ ಬಗೆಹರಿಸೋಕೆ ಸಾಧ್ಯ ಆಗಿರೋದು. ಏನು ಮಾಡೋದು? ನೀವೇನು ಯೋಚನೆ ಮಾಡಬೇಡಿ. ಇವತ್ತು ಎಷ್ಟೋ ಥರ ಆಗಲಿ ದೇವ್ರ ಮೇಲೆ ಭಾರ ಹಾಕಿ ಬೀಗರಿಗೆ ವಿಷಯ ಹೇಳ್ಬೇಡ ಅಂತೆ. ಅಮ್ಮ, ಗಿರ್ಜಮ್ಮ, ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಯಾರನ್ನು ಹುಡುಕ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು.
ಅಲ್ಲಿ ಸಂಗೀತ ಶುರುವಾಗಿದೆ. ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಏನು ಹೇಳಿದ್ರು ಸಂಗೀತ? ಯಾವ ಸಂಗೀತ? ಅಯ್ಯೋ ಗಿರ್ಜಮ್ಮ, ಅದು ಯಾವುದೋ ಹುಡುಗಿ ಹೆಸರಲ್ಲ. ಮೆಹಂದಿ ಶಾಸ್ತ್ರಕ್ಕಿಂತ ಮುಂಚೆ ಹಾಡು, ಹರಟೆ, ಡ್ಯಾನ್ಸು ಎಲ್ಲ ಮಾಡ್ತಾರಲ್ಲ ಅದು. ಓ ಅದಾ? ಅಲ್ಲಿ ಬಂದು ನಾವೇನು ಮಾಡೋದಿದೆಯೇ? ಇದೊಳ್ಳೆ ಕತೆ ಆಯ್ತಲ್ಲ, ಎಲ್ಲರೂ ಅಲ್ಲೇ ಇರ್ತಾರೆ. ಅದು ಅಲ್ಲದೆ ಹುಡುಗಿ ಅಜ್ಜಿ ನೀನು ಇಲ್ಲದೆ ಹೋದ್ರೆ ಹೇಗೆ? ಸುಮ್ಮನೆ ಬಾ ಅಜ್ಜಿ. ಅದೆಲ್ಲ ನಮಗೆ ಗೊತ್ತಾಗಲ್ಲ ಕಣೆ. ಹೌದು, ನೀನು ರಾಯರನ್ನ ಎಲ್ಲಾದ್ರೂ ನೋಡಿದ್ಯಾ? ಅಮ್ಮ, ಬೀಗ್ರ ಮನೆಯವರೆಲ್ಲ ಅಲ್ಲೇ ಇದ್ದಾರೆ, ರಾಯರು ಅಲ್ಲೇ ಇದ್ದಾರಮ್ಮ. ನೀವಲ್ಲಿ ಇಲ್ಲದೆ ಇದ್ದದನ್ನು ನೋಡಿ ಅವರೇ ನಿಮ್ಮನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ದು. ಬನ್ನಿ ಹೋಗೋಣ. ಅದು ಸರಿ, ನಿನಗೇನಾಯ್ತು? ಯಾಕೆ ಹೀಗಿದ್ಯಾ? ನನಗೇನಾಗಿಲ್ಲ. ಏನಾಗಿಲ್ವಂತೆ? ನಿನ್ನ ಕಣ್ಣೆಲ್ಲ ಯಾಕೆ ಕೆಂಪಗಾಗಿದೆ? ಆಗಲೇ ಕಣ್ಣಿಗೆ ಧೂಳು ಬಿತ್ತು, ಉಚ್ಕೊಂಡೆ, ಅದಕ್ಕೆ ಕೆಂಪಾಗಿರ್ಬೇಕು. ಈಗೇನು ನನ್ನ ಕಣ್ಣು ಮುಖ್ಯನಾ ಅಥವಾ ಅಲ್ಲಿಗೆ ಹೋಗೋದು ಮುಖ್ಯನಾ? ಯಾವಾಗಲೂ ಅನುಮಾನನೇ ನಿಂದು. ಸುಮ್ಮನೆ ಬಾ ಅಜ್ಜಿ, ಬಾ. ಆದರೂ ಕೋಟೆ ಮನೆ ಪದ್ಧತಿಗಳನ್ನ ಅನುಸರಿಸೋದು ಅಷ್ಟೊಂದು ಸುಲಭ ಅಲ್ಲ ದಿವ್ಯಾ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿಲಿ ಪೂಜೆ ಮಾಡಬೇಕು. ನೋಡಮ್ಮ ದಿವ್ಯಾ, ಜೀವನದಲ್ಲಿ ನಾವು ಎಷ್ಟು ಆಸ್ತಿ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಅದಾದಮೇಲೆ ಮನೆಯವ್ರಿಗೆಲ್ಲ ಕಾಫಿ ತಿಂಡಿ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಬೇಕು. ಆದರೆ ಆ ಆಸ್ತಿನ ನಾವು ಹೇಗೆಲ್ಲ ಅನುಭವಿಸ್ತಾ ಜೀವನ ಕಳೀತಾ ಇದ್ದೀವಿ ಅನ್ನೋದು ಮುಖ್ಯ. ಅವರೆಲ್ಲ ಕೆಲಸಕ್ಕೆ ಹೋದ್ಮೇಲೆ ನಾ ತಿಂಡಿ ತಿನ್ನೋದು, ಪುನಃ ಅಡುಗೆ ಕೆಲಸನೂ ಶುರು ಮಾಡಬೇಕು. ನೋಡಮ್ಮ, ದುಡಿಯೋದು ಒಂದೇ ಅಲ್ಲ, ಖರ್ಚು ಮಾಡೋದು ಕೂಡ ಒಂದು ಕಲೆ. ದಿವ್ಯಾ, ಹೀಗೆಲ್ಲ ಇರಬೇಡ ಅಮ್ಮ, ಮಾಡರ್ನ್ ಡ್ರೆಸ್ ಹಾಕು. ದಿವ್ಯಾ, ತಿಂಡಿ ತಂದ್ಕೊಡ್ಲಾ? ಏನಾದರೂ ತಿಂತೀಯಾ? ದಿವ್ಯಾ, ದಿವ್ಯಾ, ಏನು ಯೋಚನೆಯಲ್ಲಿ ಮುಳುಗೋಗಿದ್ಯಾ? ಬಂದಾಗಿಂದ ಕೇಳ್ತಿದ್ದೀನಿ, ಏನೋ ಯೋಚನೆ ಮಾಡ್ತಾನೆ ಇದೆಯಾ? ಏನು ಯೋಚನೆ ಇಲ್ವೇ? ಸುಮ್ಮನೆ ತಲೆ ತಿನ್ಬೇಡ. ನೋಡೆ, ನಂಗೆ ಗೊತ್ತು ನಿನ್ನ ತಲೆಯಲ್ಲಿ ಬೇರೇನೋ ಓಡ್ತಿದೆ ಅಂತ. ಆದರೆ ಒಂದು ತಿಳ್ಕೊ, ನಿನ್ನ ಯಾವ ಪ್ಲ್ಯಾನೂ ನಡೆಯಲ್ಲ. ಸತ್ಯಂಗೆ ಈ ಮದುವೆ ತುಂಬ ಮುಖ್ಯ ಕಣೆ. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾಳೆ. ಅವಳು ಈ ಮದುವೆ ಮಾಡೇ ಮಾಡ್ತಾಳೆ. ಅಮ್ಮ ತಾಯಿ, ಒಂದೇ ಸಮ ಕೊರಿಬೇಡ. ನನಗೆ ನಂದಾಗಿದೆ ಮದುವೆ ಅಂತೆ ಮದುವೆ. ಇದು ಯಾರ್ದೋ ಮದುವೆ ಅಲ್ಲ, ನಿಂದೇ ಮದುವೆ. ಬೇರೆ ಏನಾದರೂ ಆಲೋಚನೆಗಳಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು. ಸತ್ಯ ನಿನ್ನ ತಂಗಿ ಕಣೆ, ಅವಳು ನಿಂಗೋಸ್ಕರ ಏನೆಲ್ಲ ಮಾಡಿದಾಳೆ. ಅವಳಿಗೆ ಮೋಸ ಮಾಡೋ ಯೋಚನೆ ಮಾಡಬೇಡ ಪ್ಲೀಸ್. ನೋಡು, ನನಗೆ ನಿಂತರ ಸಿಕ್ಕಾಪಟ್ಟೆ ಒಳ್ಳೆಯವಳಾಗಿ ಜೀವನ ಹೇಗೆ ಬಂತೋ ಹಾಗೆ ಬದುಕಿ ಒಂದಿನ ಹೇಳ್ದೆ ಕೇಳ್ದೆ ಸತ್ತು ಹೋಗೋಕ್ಕೆ ನನಗಿಷ್ಟ ಇಲ್ಲ. ನಾನು ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗಿದೆ. ಹಾಗೆ ಇರ್ತೀನಿ. ಯಾರ ಉದ್ದೇಶಕ್ಕೂ ನಾನು ಬದಲಾಗಲ್ಲ. ಅರ್ಥ ಆಯ್ತಾ? ನಿನಗೆ ಒಳ್ಳೇದು ಹೇಳಿದ್ರೆ ಅರ್ಥ ಆಗಲ್ಲ. ಇನ್ನು ನಿನ್ನ ದೇವರೇ ಕಾಪಾಡಬೇಕು. ಏನಾದರೂ ಮಾಡ್ಕೊ. ಗೊತ್ತಲ್ವಾ, ಸುಮ್ಮನೆ ಇರು. ಈ ಬಾಲ ಅದು ಯಾವಾಗ ಬರ್ತಾನೋ, ಯಾವಾಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೋ. ಒಂದು ವೇಳೆ ಬಾಲ ಬರ್ದೆ ನಾನು ಕಾರ್ತಿಕ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋ ಹಂಗಾದ್ರೆ ನೋ, ಆ ರೀತಿ ಆಗಬಾರ್ದು. ಬಾಲ ಖಂಡಿತ ಬರ್ತಾನೆ. ನನಗವನು ಯಾವತ್ತೂ ಮೋಸ ಮಾಡಲ್ಲ.